ಬಾಗಲಕೋಟೆ ಚುನಾವಣೆ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸನ್ಮಾನ್ಯ ಎಚ್.ವೈ. ರೆಡ್ಡಿ ಅವರ ನಿಧನದಿಂದ ತೆರವಾದ ಸಂದರ್ಭದಲ್ಲಿ 4 ರಾಜ್ಯಗಳ ಜೊತೆಗೆ ಈ ಚುನಾವಣೆ ಮಾಡುವಂಥದ್ದು ಅನಿವಾರ್ಯ. ಕಳೆದ 2023 ಚುನಾವಣೆಗೂ ಮತ್ತು ಈಗ ನಡೆಯುವಂತಹ ಚುನಾವಣೆ ಮಧ್ಯೆ ಬಹಳಷ್ಟು ರಾಜಕೀಯ ಬದಲಾವಣೆಗಳಾಗಿದೆ, ರಾಜಕೀಯ ಸ್ಥಿತಾಂತರ ಆಗಿದೆ. ಸರ್ಕಾರದ ಬಗ್ಗೆ ಜನರಿಗೆ ಇಟ್ಟಂತ ನಿರೀಕ್ಷೆ ಹುಸಿಯಾಗಿದೆ. ಸರ್ಕಾರದ ಬಗ್ಗೆ ಭ್ರಮನಿರಸನ ಆಗಿದೆ. ಅಷ್ಟೇ ಅಲ್ಲ, ಈ ಆರ್ಥಿಕ ವ್ಯವಸ್ಥೆನೇ ಸಂಪೂರ್ಣವಾಗಿ ಹಾಳುಗೊಂಡಿರುವಂತಹ ಖ್ಯಾತಿ ಸಿದ್ದರಾಮಯ್ಯ ಸರ್ಕಾರ. ಕೋವಿಡ್ ಇದ್ರೂ ಕೂಡ ಆರ್ಥಿಕ ಸ್ಥಿತಿಯನ್ನ ಸಂಪೂರ್ಣವಾಗಿ ನಿಯಂತ್ರಣವನ್ನು ಇಟ್ಟಿದ್ವಿ ನಾವು. ಆದರೆ ಇವತ್ತು ಸಂಪೂರ್ಣವಾಗಿ ಹದಗೆಟ್ಟಿದೆ. ಈಗಾಗಲೇ ಅವರು ಸುಮಾರು 4 ಲಕ್ಷ ಕೋಟಿ ಸಾಲವನ್ನು ಈಗಾಗಲೇ 3 ವರ್ಷದಲ್ಲಿ ಮಾಡಿದ್ದಾರೆ. ಇನ್ನ 3 ಬಜೆಟ್ ಅನ್ನು ಅವರು ಮಂಡಿಸಿದ್ರೆ ಈ 5 ವರ್ಷದಲ್ಲೇನೆ ಅವರು 6 ರಿಂದ 7 ಲಕ್ಷ ಕೋಟಿ ಸಾಲವನ್ನು ಹೊಸದಾಗಿ ಈ ಕರ್ನಾಟಕದ ಜನರ ತಲೆ ಮೇಲೆ ಈ ಭಾರವನ್ನು ಹೊರಿಸ್ತಾರೆ. ಅತ್ಯಂತ ಬೇಜವಾಬ್ದಾರಿಯಾಗಿ ಆರ್ಥಿಕ ನಿರ್ವಹಣೆ ಮತ್ತು ಬಂಡತನದ ಪ್ರದರ್ಶನ ಮಾಡ್ತಾರೆ. ಸಾಲ ಯಾಕೆ ಜಾಸ್ತಿ ಮಾಡಿದ್ದೀರಿ ಅಂತಂದ್ರೆ ಇವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. 14ನೇ ಹಣಕಾಸು UPA ಸರ್ಕಾರ ಇದ್ದಾಗ ಏನು ಹಣ ಕೊಟ್ಟಿದ್ರು, 15ನೇ ಹಣಕಾಸಿನಲ್ಲಿ 1 ಲಕ್ಷ ಕೋಟಿ ಅದಕ್ಕಿಂತ ಹೆಚ್ಚು ಹಣ ನಮ್ಮ NDA ಸರ್ಕಾರ BJP ಸರ್ಕಾರ ಅಷ್ಟೇ ಅಲ್ಲ, ಅತಿ ಹೆಚ್ಚು ಹಣ ರೈಲ್ವೆಗೆ ಕೊಟ್ಟಿದ್ರೆ ಅದು BJP ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ. UPA ಸರ್ಕಾರದಲ್ಲಿ 700 ಕೋಟಿ ರೂಪಾಯಿ ಬರ್ತಿತ್ತು ಪ್ರತಿ ವರ್ಷ. ಈಗ 7,700 ಕೋಟಿ ರೂಪಾಯಿ ಬರ್ತದೆ. 30,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಮಾಡೋದಕ್ಕೆ ಎತ್ಕೊಂಡಿದ್ದಾರೆ. ಈಗಾಗಲೇ 6,000 ಕಿಲೋಮೀಟರ್ ಹೊಸದಾಗಿ ಕಳೆದ 5 ವರ್ಷದಲ್ಲಿ ನ್ಯಾಷನಲ್ ಹೈವೇ. GST ದರ ಇಳಿಸಿದ್ದಕ್ಕಾಗಿ 10,000 ಕೋಟಿ ನಮ್ಗೆ ಕಡಿಮೆ ಬಂತು ಅಂತ ಮುಖ್ಯಮಂತ್ರಿಗಳು ಬಾಯ್ ಬಂತು. GST ದರ ಇಳಿಸಿದ್ದು ಜನಸಾಮಾನ್ಯರಿಗೆ ಅನುಕೂಲ ಆಗೋ ಸರ್. ಎಲ್ಲ ಜನಸಾಮಾನ್ಯರು ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡ್ರಿ, ನಮ್ಮ ಮೇಲಿನ ಭಾರವನ್ನು ಕಡಿಮೆ ಮಾಡಿ, ಆರ್ಥಿಕ ಭಾರವನ್ನು ಕಡಿಮೆ ಮಾಡಿ ಅಂತ ಹೇಳಿದ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಮಾಡಿದ್ರೆ, ಜನರ ತೆರಿಗೆಯ ಭಾರವನ್ನು ಕಡಿಮೆ ಮಾಡಿದ್ರೆ ಇವರು ಅದೊಂದು ರೀತಿಯಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂಗೆ ಬಿಂಬಿಸುವಂತದ್ದು ಇದು ಯಾವ ನ್ಯಾಯ?